ಇದೆ, ಟ್ರೈನ್ ಹತ್ಕೊಂಡು ಹೋಗ್ತಾ ಇರೋದು ಊರಿಗೆ ಅಷ್ಟೇ. ಜೀವನದಾಗ ಏನಿಲ್ಲ, ಏನೋ ಮಟ್ಟ ಚೆನ್ನಾಗಿರ್ಬೇಕು, ತಂದೆ ತಾಯಿ ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ಇದು ನಮ್ದು ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗು ನಾನು ನಮ್ಮ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಗೈಸ್, ಊರಿಗೆ. ಎಲ್ಲಿ ಬಿಡದಿಯಿಂದ ಅರಸೀಕೆರೆಗೆ ಹೋಗ್ತಾ ಇದ್ದೀನಿ. ಈಗ ನಾನು ಆನ್ ದ ವೇ. ಇವತ್ತಿನ ಸ್ಪೆಷಲ್ಲು ವ್ಯಾಲೆಂಟೈನ್ಸ್ ಡೇ ಇದೆ, ನಾಳೆ ಶಿವರಾತ್ರಿ ಇದೆ. ಹಬ್ಬಕ್ಕೋಸ್ಕರ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಮತ್ತು ನಾಳೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಗೈಸ್. ಹಂಗಂದರೆ ಅದು ಮುಗಿದು ಒಂದು ಸ್ವಲ್ಪ ಗಾಡಿ ಸರ್ವಿಸ್ ಇದೆ ಗೈಸ್, ಅದಕ್ಕೋಸ್ಕರ ನಾನು ಟ್ರೈನಿಗೆ ಹೋಗೋದೇ 1 day 2 days ಎಲ್ಲ ಇದ್ದರೆ ಟ್ರೈನಿಗೆ ಹೋಗ್ತೀನಿ. ಅಲ್ಲ, ನಂದು ಪ್ರೋಗ್ರಾಮು ಒಂದು ವಾರ ಏನಾರು ಇತ್ತು ಅಂದರೆ ಗಾಡೀಲಿ ಒಂದು ವಾರ ಏನಾರು ಔಟ್ಸೈಡ್ ಎಲ್ಲರೂ ಹೋಗ್ಬೇಕಂದ್ರೆ ಲಾಂಗು, ಹಂಗಾಗಿ ಬೈಕ್ ತಗೊಂಡು ಹೋಗ್ತೀನಿ ಅಷ್ಟೇ. ಇಲ್ಲಾಂದರೆ ನಾನು ಮಾಮೂಲಿ ಟ್ರೈನಿಗೆ ಹೋಗೋದು. ಆಮೇಲೆ ಇನ್ನೊಂದು ಗಾಡಿದು ನಂದು ಇನ್ನೊಂದು ಬ್ಯಾಟ್ರಿ ಪ್ರಾಬ್ಲಮ್ ಇದೆ, ಅದು ಹಾಕಿಸ್ಬೇಕು. ಏಕೆಂದರೆ ಲಾಸ್ಟ್ ಟೈಮು ನಿಲ್ಲಿಸಿ ಬ್ಯಾಟ್ರಿ ಹೋಗ್ಬಿಟ್ಟೈತೆ, ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ಗಾಡಿನೂ ಪ್ರಾಬ್ಲಮ್ ಇದೆ. ಹಾಗಾಗಿ ನಾನು ಇದರಲ್ಲೇ ಹೋಗ್ತಾ ಇರೋದು. ಇದ್ರ ಜೊತೆ ಈಗ ನಮ್ಮ ಫ್ರೆಂಡು, ನಮ್ಮ ಏರಿಯಾದ ಹುಡುಗ ಬರ್ತಾವನು. ಅವನು ಇಲ್ಲೇ ನಮ್ಮ ಕಂಪ್ನಿ ಹತ್ರನೇ ಎಲ್ಲ ಕೆಲಸ ಮಾಡ್ತಾಯಿರೋದು, ಬೇರೆ ಕಂಪ್ನಿಲಿ. ಹಾಗಾಗಿ ನಾನು ಈಗ ಜೊತೆಗೆ ಹೋಗ್ತೀವಿ. ಅಲ್ಲೋದ್ಮೇಲೆ ತೋರಿಸ್ತೀನಿ ಗೈಸ್. ಓಕೆ ನೋಡಿ, ನನ್ನ ಬೈಕು ಪಾರ್ಕಿಂಗ್ ಇಲ್ಲೇ ಆಗಿದೆ. ಅಂದರೆ ಇದು ನೋಡಿ ಗೈಸ್, ಇನ್ನೂ ಹೊಸ ಗಾಡಿ. ಫ್ರೆಂಡ್ ಕೇಳ್ದೆ ಗೈಸ್, ಅದು ಎಷ್ಟು ವರ್ಷ ಗಾಡಿ ಚೆನ್ನಾಗಿದೆ, ಇನ್ನೂ 1-2 ವರ್ಷ ಗಾಡಿ ಅಂತ. ಇಲ್ಲ, ಇದು ಬಂದು 2020ರಲ್ಲಿ ತಗೊಂಡಿರೋದು, 5 ವರ್ಷ ಗಾಡಿ ಆಗಿದೆ ಇದು. ಅಂದರೆ ಚೆನ್ನಾಗಿದೆ, ಅಂದರೆ ಕಂಡೀಷನಾಗೆಲ್ಲ ಸೇಮು ಶೋರೂಮ್ ಥರನೇ ಇದೆ ಅಂತ ಎಲ್ಲ ಹೇಳ್ತಿದ್ದ. ಓಕೆ, ಆ ಥರ ಮೇಂಟೈನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಆ ಥರ ಇದೆ ಅಂತ ಅವನಿಗೆ ಹೇಳ್ದೆ ಅಂತ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟೇ ಗೈಸ್. ಅಷ್ಟೇ. ಈಗ ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ನಮ್ಮ ರೋಡಿ ಗೈಸ್. ನಮ್ಮ ಏರಿಯಾದ ಹೀರೋ ಬರ್ತಾವನೆ. ಯಾಕೋ ಬ್ಯಾಗ್ ತಂದಿಲ್ವಾ? ಬ್ಯಾಗು ಏಕೆ ಒನ್-ಡೇ ಮತ್ತೆ ಬರೋ. ಫೈನಲಿ ಗೈಸ್ ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ಈಗ ನಾನು 9 ಗಂಟೆಗೆ ಟ್ರೈನ್ ಇದೆ. ಈಗ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಯಾವುದೋ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ ಈಗ ಟ್ರೈನು. ಈಗ ಅದು ಹೋದ್ಮೇಲೆ ನೆಕ್ಸ್ಟು ವಿಶ್ವಮಾನವ ಟ್ರೈನ್ ಬರುತ್ತೆ. ಈಗ ಟ್ರ್ಯಾಕ್ ಇದ್ರದ್ದು ಸ್ಟೇಷನ್ದು ಶಾರ್ಟ್ಸ್ ಹಾಕ್ತೀನಿ, ಎಲ್ಲ ಎಂಜಾಯ್ ಮಾಡಿ ಗೈಸ್. ಓಕೆ, ಲೆಟ್ಸ್ ಗೋ. ಹೋದ್ಮೇಲೆ ಅರಸೀಕೆರೆಗೆ ಹೋದ್ಮೇಲೆ ನಾನು ರೀಚ್ ಆದ್ಮೇಲೆ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡಿ ಗೈಸ್, ಫುಲ್ಲು ಡೆಮೊಲಿಷ್ ಮಾಡಿ ಫುಲ್ಲು ಇದು ಮಾಡ್ತಾ ಇದ್ದಾರೆ. ಅಂದರೆ ಫುಲ್ಲು ಪ್ಲ್ಯಾಟ್ಫಾರಮ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಅರಸೀಕೆರೆಯಲ್ಲಿ. ಅಂದರೆ ಪ್ಲ್ಯಾಟ್ಫಾರಮ್ ಆಗ್ತಾಯಿದೆ ಹೀಗಾಗಿ, ಬಟ್ ಟ್ರ್ಯಾಕ್ ಎಲ್ಲ ಹೊಸ್ದಾಗಿ ಮಾಡ್ತಾ ಇದ್ದಾರೆ. 3 ಇಲ್ಲಾಂದರೆ 4 ಟ್ರ್ಯಾಕ್ ಆಗುತ್ತೆ, ಹಾಗಾಗಿ ಫುಲ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನೋಡಿ ಗೈಸ್, ಇದೆ ನಮ್ಮ ಅರಸೀಕೆರೆ. ಅರಸೀಕೆರೆಯಲ್ಲಿ ಏನಿಲ್ಲ ಹೇಳು, ಡೀಸೆಲ್ದು ಟ್ಯಾಂಕು ಇದೆ ನಮ್ಮ ಅರಸೀಕೆರೆಯಲ್ಲಿ. ಇದು ಬಿಟ್ಟರೆ ಯಶವಂತಪುರದಲ್ಲಿ ಇದೆ, ಅದು ಬಿಟ್ಟರೆ ಇನ್ನು ಬಳ್ಳಾರಿಲ್ಲ, ಇದರಲ್ಲಿದೆ, ಹುಬ್ಳಿಲಿದೆ. ಅಂದರೆ ನಮ್ಮ ಅರಸೀಕೆರೆ ಎಷ್ಟು ಫೇಮಸ್ ಅಂತ ಯಾವುದ್ರಲ್ಲಿ, ಬರೀ ರೈಲ್ವೆ ಸ್ಟೇಷನಲ್ಲಿ ಅಷ್ಟೇ. ಓಕೆನಾ, ಇನ್ನೂ ಇಂಪ್ಲಿಮೆಂಟ್ ಆಗಬೇಕು. ಹಾಂ, ಮತ್ತು ಇನ್ನೇನು ಇಂಪ್ಲಿಮೆಂಟ್ ಅಂತ. ಹಾಂ, ಇಂಪ್ರೂವ್ಮೆಂಟ್ ಎಲ್ಲ ಒಂದೇ. ಅಂದರೆ ಪ್ರೊನೌನ್ಸಿಯೇಷನ್ನು ಚೇಂಜ್ ಆಗುತ್ತೆ, ಬಟ್ ಇದ್ರದ್ದೆಲ್ಲ ಸೇಮ್ ಒಂದೇ ಬರುತ್ತೆ. ಡೆಫಿನೇಷನ್ ಎಲ್ಲ ಸೇಮ್ ಒಂದೇ. ಹೌದು, ಇದು ಶಾರ್ಟ್ ಕಟ್, ಹಿಂಗೆ ಹೈವೇಯಿಂದ ಹೋಗ್ಬೇಕು. ಮತ್ತೆ ಯಾವ ಸಮಾಚಾರ? ರಾಚಾರ ಏನಕ್ಕೆ? ಏನೂ ಇಲ್ಲ. ಹಾಂ, ಇಲ್ಲಿ ನೋಡು ಕ್ಯಾಮ್ರಾನ, ಅವನು ಅವನ ಥರ ಆಡ್ತಿದ್ಯಾ ಕ್ಯಾಮ್ರಾ ನೋಡಿ.
ಹಾಗಾಯ್ತು ಫೈನಲಿ ಬಂದೆ ಮನೆಗೆ. ನೋಡೋಣ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸ್ತೀನಿ. ಲೆಟ್ಸ್ ಗೋ ಗಾಯ್ಸ್. ನೋಡಿ ಗಾಯ್ಸ್, ಹೂವಿನ ಗಿಡ ಎಷ್ಟೆಷ್ಟು ಬೆಳೆದಿದೆ ಅಂತ ತೋರಿಸ್ತೀನಿ. ಅಲ್ಲೇ 1-2 ತಿಂಗಳಾಯ್ತು ಹೂವಿನ ಗಿಡ ಹಾಕಿ. ನೋಡಿ ಇದು ಚಿಗುರೊಡ್ದೈತೆ, ಇದು ಚಿಗುರೊಡ್ದೈತೆ. ಅದು ಚಿಗುರೊಡಿತೈತೆ ನೋಡಿ. ಅಲ್ಲೇ ಇದು ಕರಿಬೇವು ವಿತ್ ಪುದೀನ. ಇದು ಶೋ ಗಿಡ. ಮಲ್ಲಿಗೆ ಹೂವು ಬಿಟ್ಟೈತೆ, ಲಾಸ್ಟ್ ಟೈಮ್ ಬಿಟ್ಟಿರಲಿಲ್ಲ, ಈಗ ಬಿಟ್ಟೈತೆ ನೋಡಿ. ವೀಳ್ಯದೆಲೆ ಐತೆ, ಇಲ್ಲ ಶೋ ಗಿಡ. ಮತ್ತು ಸ್ನೇಕು ಅದು ಚಿಗುರೊಡಿತೈತೆ. ಅದು ಬಿಟ್ಟರೆ ಇದು ಸ್ವಲ್ಪ ಇದೆ. ಆಯ್ತು ಗೈಸ್, ಈಗ ನಾನು ಫೈನಲಿ ಇದು ತರಕ್ಕೆ ಹೋಗ್ತಾಯಿದ್ದೀನಿ, ಅಂದರೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಓಕೆ, ಅಂದರೆ ನಾಳೆ ಹಬ್ಬ ಇದೆ, ಪೂಜೆ ಸಾಮಾನು ಮತ್ತು ಇದು ತರಬೇಕು ಮನೆಗೆ, ಅಡುಗೆ ಸಾಮಾನು. ಹಾಗಾಗಿ ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ. ಅಲ್ಲೋದ್ಮೇಲೆ ನಾನು ಬ್ಲಾಗ್ನ ಮನೆಯಿಂದ ಹೊರಟೆ. ಈಗ ನಾನು ಇದಕ್ಕೆ ನನ್ನ ಗಾಡಿ ಹತ್ರ ಬಂದಿದ್ದೀನಿ. ಇಲ್ಲಿದೆ ನೋಡಿ ಆ್ಯಕ್ಟಿವ್ ಹೊಂಡ, ಇದೇ ನಮ್ಮದು ಗಾಡಿ. ಈಗ ಲೆಟ್ಸ್ಕೋ ಹೋಗ್ತಾಯಿದ್ದೀನಿ. ಅಲ್ಲೋದು ಗೈಸ್, ಫೈನಲಿ ಈಗ ನಾನು ರೀಚ್ ಆಗ್ತಾಯಿದ್ದೀನಿ ನಮ್ಮ ಅಕ್ಕರ ಆಫೀಸ್ ಹತ್ರ. ಅಲ್ಲಿಗೆ ಹೋದ್ಮೇಲೆ ನಮ್ಮ ಅಕ್ಕನ ಕರ್ಕೊಂಡು ಶಾಪಿಂಗಿಗೆ ಹೋಗಬೇಕು, ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋದ್ಮೇಲೆ ಏನೇನು ಪರ್ಚೇಸ್ ಮಾಡ್ತೀನಿ ಬರ್ತಾ ಇದ್ದಾಳೆ. ಈಗ ಶಾಪಿಂಗ್ ಹೋಗಬೇಕು. ಅಣ್ಣ ಬೋಂಡ ಕೊಡಿ. ಹೀರೆಕಾಯಿ 20 ರೂಪಾಯಿದು, ಈರುಳ್ಳಿ 10 ರೂಪಾಯಿದು, ಇದು 20 ರೂಪಾಯಿ, ಮೆಣಸಿನಕಾಯಿ 50 ರೂಪಾಯಿ ಕೊಡಿ. 50 ರೂಪಾಯಿದು ಅಷ್ಟೊಂದಾ? ಮೆಣಸಿನಕಾಯಿ 20 ರೂಪಾಯಿ. ಮೆಣಸಿನಕಾಯ್ದು 20 ರೂಪಾಯಿದು ಕೊಡಿ. ಈರುಳ್ಳಿ 10 ರೂಪಾಯಿ. ಈರುಳ್ಳಿ 10 ರೂಪಾಯಿದು. ಹೀರೆಕಾಯಿ 20 ರೂಪಾಯಿದು. ಹೀರೆಕಾಯಿ ನೀನೇ ತಿನ್ನಬೇಕು. ನನಗೆ ಹೀರೆಕಾಯಿ ಇಷ್ಟ. ಯಾವ್ದು 5 ರೂಪಾಯಿ? ಈಗ ಏನೇನು ತಗೊಂತಿದ್ಯಾ? ಸಾಮಾನು, ಅಭಿಷೇಕ ಸಾಮಾನು ತಗೊತಿದ್ದೀನಿ. ಬಿಲ್ಪತ್ರ ಎಲ್ಲ ಅಲ್ಲಿರುತ್ತೆ, ಅಲ್ಲಿ ತಗೊತೀನಿ. ಬಿಲ್ಪತ್ರ ಎಲ್ಲೂ ಇಲ್ಲಪ್ಪ. ಎಷ್ಟು ವಸ್ತ್ರ ಅದು ಚಿಕ್ಕದು? ಆ ಕಡೆ ಒಂದು ಕೊಡಿ. 5 ರೂಪಾಯಿ ಇದೆ, 10, 20. 5 ರೂಪಾಯಿ ಕೊಡಿ, ಚಿಕ್ಕದು ಈ ಸ್ವಾಮಿಗೆ. ಕರ್ಪೂರನ ಬೇಕಾ? ಊದ್ಗಡ್ಡೆ ಕರ್ಪೂರ 5 ರೂಪಾಯಿದು. ವಸ್ತ್ರ, ಹಾಂ ಹೌದು. ಆಮೇಲೆ ವಸ್ತ್ರ ಹಾಕಿದ್ದೀರಲ್ವಾ ಚಿಕ್ಕದು? ವಸ್ತ್ರ ಇದೆ ಅಲ್ವಾ? ಹಾಂ ಸಾಕು. ಇದೆ ವೈಟ್ ಬರೋಲ್ಲ. ಏಲಕ್ಕಿ, ಮಾಂಸೊಪ್ಪು ಎಷ್ಟು ಕೊಟ್ಟು 45 ಅಷ್ಟೇ. ಆಯ್ತಾ ಎಲ್ಲ ತಗೊಂಡು? ಇಲ್ಲ ತಡಿ ಒಂದು ನಿಮಿಷ. ಮಾವಿನ ಸೊಪ್ಪು ನಿಂತು ಓಕೆ ಓಕೆ. ಬಿಲ್ಪತ್ರ ಇಲ್ವಾ? ಬಿಲ್ಪತ್ರ ಇಲ್ವಾ? ಎಲ್ಲ ಮಿಕ್ಸರ್ ಕೊಡಿ. ಅದೇ 10 ರೂಪಾಯಿ ಎಲ್ಲ ಮಿಕ್ಸರ್ ಕೊಡಿ. ಇದು ಒಂದು 30 ರೂಪಾಯಿ ಮಿಕ್ಸರ್ ಕೊಡಿ. ಹಾಂ ಮಿಕ್ಸರ್ ಸಾಕು. ಸ್ವಲ್ಪ ಸ್ವಲ್ಪ ಹಾಂ ಕೊಡಿ, ಸ್ವಲ್ಪ ಒಂದು 30 ರೂಪಾಯಿ ಕೊಡಿ.
ಇದೊಂದು ಹಾಕಿ ಅದು ಹೆಂಗಣ್ಣ ಹೂವು ಎಂತ ಹೂವು ಇದು ಉದುದು ಹೂವು ಇದು ದೇವ್ರಿಗೆ ಹಾಕದಾ ತಗೊಳ್ಳಿ 20 ರೂಪಾಯಿ ಇತ್ತು ಅಂದ್ರೆ ಅವ್ರಿಗೆ ಕೊಡಿ ಇದು 20 ರೂಪಾಯಿ ಕೊಡಿ ಮಾವಿನ ಸೊಪ್ಪು ಹೆಂಗೆ ಟೇಸ್ಟ್ ಪೌಡ್ರು ಇದು 10 ರೂಪಾಯಿನ 20 ರೂಪಾಯಿದ 15 ರೂಪಾಯಿ ಟೇಸ್ಟ್ ಪೌಡ್ರು ಅದು ಮೆಂತೆ ಕಸ್ತೂರಿ ಹಾಂ ಅದೇ ಮೆಂತೆ ಕಸ್ತೂರಿ ಏಲಕ್ಕಿ ಅಯ್ಯೋ ತುಂಬ ಕೆಮ್ಮಾಗ್ಬಿಟ್ಟಿದೆ ಗಾಯ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕಾ ಓಂಕಾಳು ಒಣಶುಂಠಿ ಮಂದಿ ಇರಬೇಕು ಅಷ್ಟೇ ಅದೊಂದು ಕೊಡಿ ಪಾತ್ರೆದು ತೊಳೆಯೋ ಬ್ರಷ್ ಅದು ಫ್ರೆಂಟ್ ಅದು ಒಂದು ಕೊಡಿ ಒಂದು ಅಷ್ಟೇ ಬ್ಲಾಗ್ ಮಾಡ್ತಿರೋದಣ್ಣ ಅಷ್ಟೇ ಯೂಟ್ಯೂಬ್ ಚಾನಲ್ದು ಬ್ಲಾಗ್ ಮಾಡ್ತಾ ಇರೋದು ನೀವೇನೋ ಬೇರೆ ಅನ್ಕೊಂಬೇಡಿ ಆಮೇಲೆ ಬೇಡವಾ ಅಲ್ಲಿ ರೇಟ್ ಜಾಸ್ತಿ ಇರೋ ತಡಿ ಇಲ್ಲೇ ಕೇಳ್ತೀನಿ ಗಾಯ್ಸ್ ಈಗ ಹೂವಿನ ಮಾರ್ಕೆಟಿಗೆ ಬಂದಿದ್ದೀವಿ ಈಗ ಹೂವು ತಗೊಳ್ಬೇಕು ಮತ್ತು ನಾಳೆ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಾ ಹೂವು ಇದ್ದೀವಿ ಮಾರು ಒಂದು 20 ರೂಪಾಯಿ ಕೊಡಿ ಎಷ್ಟಮ್ಮ ಹೂವು ರೇಟು ಹಬ್ಬ ಆಯಿತು ಅಂದರೆ ರೇಟ್ ಜಾಸ್ತಿ ಅಲ್ವಾ ಅಲ್ಲ ಅದು ಹೆಂಗೆ ಹಬ್ಬ ಬಂದ್ಮೇಲೆ ಸಡನ್ ಆಗಿ ರೈಸ್ ಆಗುತ್ತೆ ಸಾಕು ಅಷ್ಟೊಂದು ಬೇಡ ಒಂದು ಮಾರು ಬೇಡ 20 ರೂಪಾಯಿ ಸಾಕು ಅವರು ಅಲ್ಲಿ ಬ್ಲಾಗ್ ಮಾಡಕ್ಕೆ ಹೇಳ್ತಿರೋದು ಅಲ್ಲ ಮನೆ ಹತ್ರನೇ ಹೂವು ಇಲ್ವಾ ಅಲ್ಲಿದೆ ಬೇಡ ಅಲ್ಲಿ ಪೂಜೆ ಅಲ್ಲಿ ದೇವಸ್ಥಾನಕ್ಕೆ ಬೇಕು ಅಲ್ಲಿ ದೇವಸ್ಥಾನಕ್ಕೆ ತೊಗೊಂಡೋಗ್ತಿರೋದು ತುಳಸಿ ಒಂದು ಸ್ವಲ್ಪ ತೊಗೊಂಡು ಬರ್ತೀನಿ ತಡಿ ನನ್ನ ಹತ್ರ ಇದೆ ಕೊಡ್ತೀನಿ 20-40 ಕೊಡಿ ತಗೊಳ್ಳಿ 40 ರೂಪಾಯಿದು ನಾನು 20 ರೂಪಾಯಿ ಕೊಡಿ ಅಂತ ಹೇಳಿದ್ದೆ 20 ರೂಪಾಯಿ ದರ್ದೋಗಿದೆ ನೋಟು ಗಾಯ್ಸ್ ಫುಲ್ಲು ಕೆಮ್ಮಾಗ್ಬಿಟ್ಟಿದೆ ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆಗೆ ಈಗ ಇನ್ನೇನು ತಗೊಳ್ಬೇಕು ತುಳಸಿ ತುಳಸಿ ಫುಲ್ಲು ಈಗ ಹಬ್ಬದ ಸೀಸನಲ್ಲಿ ಬಂದ್ಬಿಟ್ರೆ ಮಾರ್ಕೆಟಿಗೆ ಬರೋಕ್ಕೆ ಆಗಲ್ಲ ಫುಲ್ಲು ರೇಟ್ ಜಾಸ್ತಿ ನಾರ್ಮಲ್ ಟೈಮಲ್ಲೇ ರೇಟ್ ಇರುತ್ತೆ ಹಿಂಗೆ ಹಬ್ಬದ ಟೈಮಲ್ಲಿ ಕೇಳಬೇಕಾ ಫುಲ್ಲು ರೇಟ್ ಜಾಸ್ತಿ ಗಾಯ್ಸ್ ಅಲ್ಲೇ ಸಿಗೋದಲ್ವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಅಲ್ಲೇ ಸಿಕ್ತಿತ್ತಲ್ಲ ಬಿಡು ಇಲ್ಲೇ 20-40 ರೂಪಾಯಿ ಅರ್ಧ ಮಾರಿದ್ರೆ ಅರ್ಧ ಮಾರಿ ಇದು ಮಾಡ್ಕೊಂಡ್ರೆ ಆಗುತ್ತೆ ಎಲ್ಲ ಮಾಡ್ತೀನಿ ಅಂತ ತುಪ್ಪ ಮನೇಲೇ ಇದೆಯಲ್ಲ ತುಪ್ಪ ಅಲ್ಲ ಅದು GRBದು ಇದು ಬೇಕು ಏನು GRB ಟೊಮೊಟೊ ಬಾತ್ ಪೌಡರು
ಟೊಮೊಟೊ ಬಾತ್ ಪೌಡರ್ ಮನೇಲಿ ಇದೆ ಪ್ಯಾಕೆಟ್ ಖಾಲಿ ಆಗಿದೆ ಅಂತ. ಖಾಲಿ ಆಗಿಲ್ಲ, ಅದು ಟೇಸ್ಟ್ ಏನೋ ಬರಲ್ಲ ಪೌಡರು. ಏನೋ ಒಂದು ಚಿಪ್ಸ್ ಅಂದ್ರೆ ಮಮ್ಮಿನೂ ಮೇಯ್ತಿ ಐತೆ ಚಿಪ್ಸ್ನ. ತಿನ್ನಲ್ಲ ಅಂತಿದ್ದೆ. ಇನ್ನ ಒಂದು ಐತಲ್ಲ, ಇನ್ನ ಒಂದಿಲ್ವಾ? ಇನ್ನ ಒಂದು ಐತೆ, ರಸ್ಕ್ ಐತೆ, ಬಿಸ್ಕೆಟ್ ಐತೆ, ನ್ಯೂಟ್ರಿ ಚಾಯ್ಸ್ ನಾನು ತಿಂತೀನಿ. ರಸ್ಕ್ ಇದೆಯಲ್ಲ, ರಸ್ಕ್ ತಿನ್ನಿ. ರಸ್ಕು ಹೆಂಗಿದೆ? ಚೆನ್ನಾಯ್ತಾ? ಉಳ್ಳುಳ್ಳಿ ಕಾರ್ಕಾರ. ಹೌದು. ಫೈನಲಿ ಮನೆಗೆ ರೀಚ್ ಆದ್ವಿ. ಈಗ ಫುಲ್ಲು ಶಾಪಿಂಗ್ ಆಗಿದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾಳೆ ಪ್ರೋಗ್ರಾಮು ಇದಕ್ಕೆ ಹೋಗ್ಬೇಕು. ಒಂದು ಸ್ವಲ್ಪ ಶಿವರಾತ್ರಿ ಇರೋದ್ರಿಂದ ಇದಕ್ಕೆ ಹೋಗ್ತಾಯಿದ್ದೀವಿ, ದೇವಸ್ಥಾನಕ್ಕೆ. ಅದು ದೇವಸ್ಥಾನ ಮುಗಿಸ್ಕೊಂಬಿಟ್ಟು ನಾನು ಮತ್ತೆ ರಿಟರ್ನು ನಮ್ಮ ಬೆಂಗಳೂರಿಗೆ ಹೋಗಬೇಕು. ಅಂದರೆ ಫಸ್ಟ್ ಶಿಫ್ಟ್ ಡ್ಯೂಟಿ ಇದೆ, ಅದಕ್ಕೆ ಹೋಗಿ ಅಟೆಂಡ್ ಆಗಬೇಕು. ಇಷ್ಟೇ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಟಾಟಾ, ಬಾಯ್ ಬಾಯ್.